ಎಲ್ಲರಿಗೂ ಹಾಯ್. ಇವತ್ತು ಈ ವಿಡಿಯೋದಲ್ಲಿ ಬದನೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ, ದೋಸೆ, ರೊಟ್ಟಿ, ಇಡ್ಲಿ, ರೈಸ್ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಟೇಸ್ಟ್ ಇರುತ್ತೆ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇಲ್ಲಿ ನಾನು ಮಾರ್ಕೆಟ್ಗೆ ಹೋಗಿ ಚಿಕ್ಕ ಚಿಕ್ಕ ಬದನೆಕಾಯಿ ಎಣ್ಣೆಗಾಯಿಕಂತ ತಂದಿದ್ದೀನಿ. ಬಟ್ ಆಗಿರೋದು ಬದನೆಕಾಯಿ ಗ್ರೇವಿ ಆಗಿದೆ. ಅದು ಯಾಕೆ ಏನಂತ ನೀವು ವಿಡಿಯೋ ನೋಡ್ತಾ ಇದ್ರೆ ಲಾಸ್ಟಿಗೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಗ್ರೇವಿಗೋಸ್ಕರ 2 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ, ತೆಂಗಿನಕಾಯಿ ತುರಿ ಹಾಕಿದ್ರು ಚೆನ್ನಾಗಿರುತ್ತೆ. ಶೇಂಗಾ ಬೀಜ 2 ಟೇಬಲ್ ಸ್ಪೂನ್, ಗೋಡಂಬಿ ಬಂದು 10 ತಗೊಳ್ಳಿ. 2 ಟೇಬಲ್ ಸ್ಪೂನ್ ಎಳ್ಳು ಹಾಕಿದ್ರೆ ಗ್ರೇವಿ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಗಸಗಸೆ ಅರ್ಧ ಟೇಬಲ್ ಸ್ಪೂನ್, ಧನಿಯಾ ಬಂದು 1.5 ಟೇಬಲ್ ಸ್ಪೂನ್, ಜೀರಿಗೆ 1/4 ಟೇಬಲ್ ಸ್ಪೂನ್, ನೆಕ್ಸ್ಟು ಲವಂಗ 4, ಮೆಣಸು 8ರಿಂದ 10 ಕಾಳು, ಏಲಕ್ಕಿ 2, ಚಕ್ಕೆ ಪೀಸ್ 1, ತೇಜ್ಪತ್ರೆ 2. ಇವೆಲ್ಲ ಗ್ರೇವಿಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ಜೋಡಿಸಾದ್ಮೇಲೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು 2ರಿಂದ 3 ರೆಬ್ಬೆ, ಮೀಡಿಯಮ್ ಸೈಜ್ ಟೊಮಾಟೊ 1, ಈರುಳ್ಳಿ ನಮಗೆ 2 ಗ್ರೇವಿಗೆ ಬೇಕು, 1 ಒಗ್ಗರಣೆಗೆ ಬೇಕು, 3 ಟೋಟಲ್ ಆಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಕಸ್ತೂರಿ ಮೇಥಿ ಅರ್ಧ ಟೇಬಲ್ ಸ್ಪೂನ್, ಚಕ್ಕೆ 2 ಪೀಸು, ಲವಂಗ 2, ಮರಾಠ ಮಗು 1, ತೇಜ್ಪತ್ರೆ 1, ನಲ್ಲಿಕಾಯ್ದಷ್ಟು ಹುಣಸೆ ಹಣ್ಣು ಸ್ವಲ್ಪ, ಹಸಿರು ಮೆಣಸಿನ್ಕಾಯಿ 3ರಿಂದ 4, ಇಲ್ಲಿ ಅರಿಶಿನ, ಖಾರ ಪುಡಿ, ಉಪ್ಪು, ಗರಂ ಮಸಾಲ ತಕ್ಕಷ್ಟು ಎಣ್ಣೆ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರಲ್ಲಿ ನಾವು ತಗೊಂಡಿರೋ ಗ್ರೇವಿ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕು. ಎಣ್ಣೆ ಹಾಕಬಾರ್ದು. ಡ್ರೈ ರೋಸ್ಟು ಈ ಥರ ಕಲರ್ ಚೇಂಜ್ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಈ ಥರ ಚಕ್ಕೆ ಎಲ್ಲ ಇರುತ್ತಲ್ಲ ಅಷ್ಟಷ್ಟು ಹಾಕ್ಬಿಟ್ರೆ ಮಿಕ್ಸಿ ಜಾರ್ ಕೆಟ್ಟಾಗುತ್ತೆ. ಸ್ವಲ್ಪ ಸಣ್ಣ ಪೀಸ್ ಮಾಡಿ ಎಲ್ಲ ಹಾಕಿ ಡ್ರೈ ಪೌಡರ್ ಮಾಡ್ಕೊಂಡು ಬರಬೇಕು. ನೀರು ಹಾಕ್ದೇನೆ ಈ ಥರ ಡ್ರೈ ಪೌಡರ್ ಮಾಡ್ಕೊಂಡು ಬಂದಮೇಲೆ ಇದರಲ್ಲಿ ನಾವು ಕಟ್ ಮಾಡಿರೋ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಬಕ್ಕೆ. ಒಗ್ಗರಣೆಗೆ 1 ಈರುಳ್ಳಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋ ಟೊಮಾಟೊ, ಹುಣಸೆ ಹಣ್ಣು ಸ್ವಲ್ಪ ಹಾಕಿ, ನೀರು ಹಾಕಬಾರ್ದು, ನೀರು ಹಾಕ್ದೇನೆ ಈ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈಗ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1.5 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟಿದ್ಮೇಲೆ ನೀರು ಹಾಕ್ದೇನೆ ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡ್ತಾ ಇದ್ರಲ್ಲ ಈ ಥರ ನೈಸಾಗಿ ಪೇಸ್ಟ್ ಆಗಬೇಕು. ಅದಾದಮೇಲೆ ನಾವು ಒಂದು ಬೌಲಲ್ಲಿ ನೀರು ತಗೊಂಡು ಅದರಲ್ಲಿ ಉಪ್ಪು ಹಾಕಿ ನಾನೇನು ಮಾಡಿದೆ, ಬದನೆಕಾಯಿಗಳನ್ನು ಕಟ್ ಮಾಡ್ಕೊಂಡು ಎಣ್ಣೆಗಾಯಿ ಮಾಡೋಣ ಅಂತ ಕಟ್ ಮಾಡಿದೆ. ನೋಡ್ತಾ ಇದ್ರೆ ನನಗೆ ಶಾಕು. 1-2 ಚೆನ್ನಾಗಿತ್ತು, ಮಿಕ್ಕಿದ್ದೆಲ್ಲ ಹುಳ ಇದೆ ಕಣ್ರಿ. ನಾನು ಏನು ಮಾಡೋಣ, ಅಷ್ಟರಲ್ಲಿ ಹುಳ ಇದ್ದರೆ ನಾನು ಯಾವ ಥರ ಎಣ್ಣೆಗಾಯಿ ಮಾಡಲಿ. ಆವಾಗ ಇನ್ನೇನು ವಿಧಿ ಇಲ್ಲದೇ ಎಲ್ಲ ಅಡ್ಡಾಡಾಗೆ ಕಟ್ ಮಾಡಿಬಿಟ್ಟು ಅದೇನೇ ಬದನೆಕಾಯಿ ಗ್ರೇವಿ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ. ಬಟ್ ತಿನ್ನೋಕ್ಕೆ ಮಾತ್ರ ಸಖತ್ ಟೇಸ್ಟ್ ಆಗಿದೆ. ಟೇಸ್ಟಲ್ಲಿ ಮಾತ್ರ ದೂಸರ ಮಾತೇ ಇಲ್ಲ. ತುಂಬ ಟೇಸ್ಟ್ ಅನ್ಕೊಂಡಿದ್ದೊಂದು ಆಗಿರೋದೊಂದು, ಏನು ಮಾಡೋಕ್ಕಾಗಲ್ಲ. ಯಾವುದಾದ್ರೆ ಅಡ್ಜಸ್ಟ್ ಮಾಡಿ ಅವಾಗವಾಗ ಆ ರೆಸಿಪಿನ ಕ್ರಿಯೇಟಿವಿಟಿ ಮಾಡ್ಕೋಬೇಕು. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ತೆಂಗಿನಕಾಯಿ, ಚಕ್ಕೆ ಪೀಸ್ 2, ಮರಾಠ ಮಗು 1, ಲವಂಗ 2 ಹಾಕಿ ಅದರಲ್ಲಿ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ, ಫ್ರೆಶ್ ಕರಿಬೇವಿನ ಸೊಪ್ಪು 2 ರೆಬ್ಬೆ ಹಾಕಬೇಕು. ಸ್ಮೆಲ್ ಚೆನ್ನಾಗಿರುತ್ತೆ. ಇದಾದಮೇಲೆ ಕಟ್ ಮಾಡಿರೋ 1 ಈರುಳ್ಳಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಇದರಲ್ಲಿ ಹಾಕಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಕಲಸಾದ್ಮೇಲೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ತಗೊಂಡಿದ್ವಲ್ಲ ಹಾಕಿ ಹಸಿ ವಾಸನೆ ಹೋಗೋಗಂಟ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಈಗ ಇದರಲ್ಲಿ ಕಸ್ತೂರಿ ಮೇಥಿ ಹಾಕಿ, ಒಗ್ಗರಣೆಯಲ್ಲಿ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆ ಫ್ಲೇವರು 2ರಷ್ಟು ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ಈ ಥರ ಒಗ್ಗರಣೆ ಎಲ್ಲ ಆದಮೇಲೆ ಈಗ ಇದರಲ್ಲಿ ನಾವು ಕಟ್ ಮಾಡಿರೋ ಬದನೆಕಾಯಿ ಪೀಸ್ಗಳನ್ನು ಹಾಕ್ಕೋಬೇಕು. ನೋಡಿದ್ರಲ್ಲ, ಇದು ಎಣ್ಣೆಗಾಯಿ ಹೋಗಿ ಬದನೆಕಾಯಿ ಗ್ರೇವಿ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಕೆಲವು ಟೈಮಲ್ಲಿ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಮುಚ್ಚಳ ಇಟ್ಟು 5 ನಿಮಿಷ ಇಡೋಣ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಮತ್ತೆ ಮುಚ್ಚಳ ಇಟ್ಟು 5 ನಿಮಿಷ ಬಾಯ್ಲ್ ಮಾಡೋಣ. ಬಾಯ್ಲ್ ಆದಮೇಲೆ ನೋಡ್ತಾ ಇದ್ರಲ್ಲ ಎಣ್ಣೆ ಎಲ್ಲ ಈಚೆ ಬರ್ತಾಯಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ರುಬ್ಬಿರೋ ಪೇಸ್ಟ್ನ ಇದರಲ್ಲಿ ಹಾಕಬೇಕು. ಹಾಕಿದ್ಮೇಲೆ ನಾವು ಏನಂದರೆ ಬದನೆಕಾಯಿ ಸ್ವಲ್ಪ ಆಯಿಲಲ್ಲಿ ಬೆಂದಿರುತ್ತಲ್ಲ, ಆವಾಗ ಮಸಾಲೆ ಎಲ್ಲ ಬೇಗ ಹೀರ್ಕೊಳ್ಳುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಒಂದು ಸಲ ಮುಚ್ಚಳ ಇಟ್ಟು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. ನೋಡ್ತಾ ಇದ್ರಲ್ಲ ಆಯಿಲ್ ಆ ಥರ ಬರ್ತಾ ಇದೆ ಅಂದರೆ ಮಸಾಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರಿರುತ್ತಲ್ಲ, ನಮಗೆ ಗ್ರೇವಿ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಮುಚ್ಚಳ ಹಾಕಿ ಕುದಿಯೋಕೆ ಬಿಡೋಣ. 10 ನಿಮಿಷ ಆದಮೇಲೆ ನೋಡಿ ಎಣ್ಣೆ ಬಂತಲ್ಲ, ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ. ನಾನು ಎಣ್ಣೆಗಾಯಿ ಮಾಡೋಣ ಅಂತ ಅಂದ್ಕೊಂಡೆ, ಅದು ಬಟ್ ಹುಳ ಇತ್ತಲ್ಲ ಅವಾಗ ಅಂದ್ಕೊಂಡೆ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಅಂದ್ಕೊಂಡೆ. ಆದರೂ
ಟೇಸ್ಟ್ ಮಾತ್ರ ಸೂಪರಾಗಿದೆ ಬದನೆಕಾಯಿ ಗ್ರೇವಿ. ಈ ಗ್ರೇವಿ ಇಡ್ಲಿ, ದೋಸೆ, ಚಪಾತಿ, ಪುಲ್ಕ, ರೈಸ್ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಾವೊಂದು ಅನ್ಕೋತೀವಿ, ಆ ಪ್ಲಾನ್ ಚೇಂಜ್ ಆದಾಗ ಇನ್ನೊಂದು ಪ್ಲಾನ್ಗೆ ನಾವು ಚೇಂಜ್ ಮಾಡ್ಕೋಬೇಕು. ನಿಮಗೆ ಈ ಬದನೆಕಾಯಿ ಗ್ರೇವಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ. ಓಕೆನಾ? ಎಲ್ಲರಿಗೂ ಬಾಯ್.